ಸೊ ಜಾಸ್ತಿ ಇದೆಲ್ಲ ತೊಗೊಳಕ್ಕೆ ನನಗೆ ಒಳಗಡೆನೇ ಇದೆ ಅಮೌಂಟ್. ಇದು ಈ ಥರ ಬರುತ್ತೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರಂಜು ಮಂಜು ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನನ್ನ ಹತ್ರ ಇರೋ ಮೀಶೋ ಕಲೆಕ್ಷನ್ಸ್ ಜ್ಯುವೆಲರೀಸ್ ಎಲ್ಲ ತೋರಿಸೋಣ ಅಂದ್ಕೊಂಡಿದ್ದೀನಿ. ಸೊ ಮೀಶೋದು ಇಲ್ಲಿ ತೊಗೊಂಡಿರೋದು ಮಾತ್ರನೇ ತೋರಿಸ್ತೀನಿ. ಸೊ ಮತ್ತು ಅದು 200 ರೂಪೀಸ್ ಒಳಗಡೆನೇ ಇರುತ್ತೆ. ಸೊ ಯಾವ ಥರ ನನ್ನ ಹತ್ರ ಜ್ಯುವೆಲರ್ಸ್ ಇದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ನಾನು ಮೀಶೋದಲ್ಲೇ ತೊಗೊಂಡಿರೋದು ಏರ್ ಸ್ಟೈಲು ನನ್ನ ಹತ್ರ ಇದೆ. ಸೊ ಅದು ನಿಮಗೆ ತುಂಬ ಯೂಸ್ ಆಗುತ್ತೆ. ಅದರ ಲಿಂಕ್ ಕೂಡ ನಾನು ಹಾಕೋಣ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಎಲ್ಲರೂ ಪೂರ್ತಿ ವಿಡಿಯೋನ ನೋಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಫಸ್ಟ್ ನಾನು ನಿಮ್ಗೆ ಏನು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ನಾನು ಹೇರ್ ಸ್ಟೈಲ್ ತೋರಿಸೋಣ ಅಂದ್ಕೊಂಡಿದ್ದೀನಿ. ಸೊ ನೋಡಿದ್ದೇನೆ, ನಾನು ನಮ್ಮ ಅಣ್ಣನ ಮದುವೆಗೆ ತೊಗೊಂಡಿದ್ದೀನಿ. ಇದನ್ನು ತುಂಬ ಚೆನ್ನಾಗಿದೆ. ನಾನು ಇದು ಫೋಟೋ ಕೂಡ ಹಾಕ್ತೀನಿ, ರೆಡಿಯಾಗಿರೋ ಫೋಟೋನ ನೀವು ನೋಡಿ. ನನಗಂತೂ ತುಂಬ ಇಷ್ಟ ಆಗಿ ತೊಗೊಂಡಿದ್ದನ್ನು. ನಾವು ಒಬ್ಬರೇ ಇದನ್ನು ಹೇರ್ ಸ್ಟೈಲ್ ಮಾಡ್ಕೋಬೋದು, ಈಸಿಯಾಗಿ ಮಾಡ್ಕೊಬೋದು. ಯಾವುದೇ ಪಾರ್ಲರ್ಗೆ ಹೋಗ್ಬೇಕು ಅಂತ ಏನಿಲ್ಲ. ಸೊ ಇದ್ರ ಲಿಂಕ್ ನಿಮ್ಗೆ ಬೇಕು ಅಂದರೆ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ, ನೋಡಿ. ಸೊ ನೋಡಿ, ಇದು ಯಾವ ಥರ ತೋರಿಸಿ. ಈ ಥರ ಬರುತ್ತೆ. 191 ರೂಪೀಸ್ ಅಷ್ಟೇ. ಇದು ಈಸಿಯಾಗಿ ನಾವೇ ರೆಡಿ ಆಗ್ತೀವಿ. ನಾನು ಮೀಶೋದಲ್ಲೇ ಸ್ಟೋನಿಂದು ಒಂದು ಪಿನ್ನ ನಾನು ಇದಕ್ಕೆ ಅಂತಲೇ ತರಿಸ್ಕೊಂಡಿದ್ದೆ. ಸೊ ಹಂಗಾಗಿ ನಾನು ಚಿಕ್ಕದು ತೊಗೊಂಡಿದ್ದೀನಿ. ನಿಮಗೆ ಲೆಂತ್ ಇರೋದು ಬೇಕು ಅಂದರೆ ಸೊ ಮೀಶೋದಲ್ಲಿ ಆಪ್ಷನ್ಸ್ ಇರುತ್ತೆ, ಲೆಂತ್ ಇರೋದು ತೊಗೋಬೋದು ನೀವು. ನಾನು ಇಷ್ಟು ಸಾಕು ಅಂತ ನಾನು ಇಷ್ಟು ತೊಗೊಂಡಿದ್ದೀನಿ. ಇದನ್ನು 2 ಭಾಗ ಮಾಡಿ ಈ ಥರ ಸಿಕ್ಕೊಂತೀನಿ ನಾನು. ಸೊ ನಂದು ಶಾರ್ಟ್ ಹೇರ್ ಅಲ್ವಾ, ಇಷ್ಟಕ್ಕಾಗುತ್ತೆ ಅಂತ. ಸೊ ನಿಮಗೆ ಲೆಂತ್ ಹೇರ್ ಇದೆ, ನೀವು ಲೆಂತ್ ಇದೆ ತೊಗೊಳ್ಳಿ. ಸೊ ನೆಕ್ಸ್ಟ್ ನಾನು ಜ್ಯುವೆಲರಿ ಕಲೆಕ್ಷನ್ಸ್ ತೋರಿಸ್ತೀನಿ ಬನ್ನಿ. ಅದು 200 ರೂಪೀಸ್ ಒಳಗಡೆ ಇರೋದನ್ನೇ ನಾನು ನಿಮ್ಗೆ ತೋರಿಸ್ತೀನಿ. ಸೊ ನೋಡಿ, ಇದು ನಾನು ಮೀಶೋಯಿಂದನೇ ತೊಗೊಂಡಿರೋದು. 190 ರೂಪೀಸ್ ಕೊಟ್ಟು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಫಂಕ್ಷನ್ಸ್ಗೆ, ಮದುವೆಗೆಲ್ಲ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೋಡಿ, ನಾನು ಫೋಟೋ ಕೂಡ ಹಾಕಿದ್ದೀನಲ್ಲ ನೋಡಿ. ನನಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಎಷ್ಟೊಂದು ಜನ ಎಲ್ಲಿ ತೊಗೊಂಡೆ, ಎಷ್ಟಿದು ಅಂತ ಕೇಳ್ತಿದ್ರು. ಬಟ್ ನಾನು 192 ಅಷ್ಟೇ ಮೀಶೋದಲ್ಲಿ ಅಂದಿದ್ದಕ್ಕೆ ಎಲ್ಲರೂ ಶಾಕ್ ಆಗಿಬಿಟ್ರು. ಅಷ್ಟೇನಾ ಅಂತ. ಅದು ಮೀಶೋದವ್ರು ಹೆಂಗೆ ಕೊಡ್ತಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಆದರೆ ತುಂಬ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಇದು ನಾನು ಸೀಮಂತಕ್ಕೆನೋ ಹಾಕ್ಕೊಂಡೋಗಿದ್ದು, ತುಂಬ ಚೆನ್ನಾಗಿತ್ತು. ನೋಡಿ, ಇದು ಸೆಕೆಂಡ್ನೇದು. ನೋಡಿ, ಇದು ನಂದು ನೆಕ್ಸ್ಟ್ ಜ್ಯುವೆಲರಿ. ಇದೂ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಫಂಕ್ಷನ್ಸ್ಗೆ ಹಾಕ್ಕೊಳೋದು. ಇದು ಸಿಂಪಲ್ಲಾಗಿ ಏನಿಲ್ಲ, ಅಮೌಂಟ್ ಕಮ್ಮಿ ಇರುತ್ತೆ, ಆದರೆ ಸಿಂಪಲ್ಲಾಗಿ ಏನು ಕಾಣಲ್ಲ. ಅದು ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಮೀಶೋದಲ್ಲಿ ಪ್ರಾಡಕ್ಟ್ಗಳು ಮಾತ್ರ ತುಂಬ ಚೆನ್ನಾಗಿರುತ್ತೆ, ಕಮ್ಮಿ ಇರುತ್ತೆ, ಆದರೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ನಿಮ್ಗೆ ಇಷ್ಟ ನೋಡಿ, ನಿಮ್ಗೆ ಈ ಜ್ಯುವೆಲರಿ ಇಷ್ಟ ಆಗಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ನೀವು ಹೋಗಿ ನೋಡಿ, ಇಷ್ಟ ಆದರೆ ತಗೊಳ್ಳಿ. ಅಂದರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ನೋಡಿ, ಇದು ನೆಕ್ಸ್ಟ್ ಜ್ಯುವೆಲರಿ ನನ್ನ ಹತ್ರ ಇರೋದು. ಇದು ಮೀಶೋದೆ 178 ರೂಪೀಸ್ ಅಷ್ಟೇ. ಇದಂತೂ ಫುಲ್ಲು ಟ್ರೆಂಡಿಂಗ್ ಆಗಿಬಿಟ್ಟಿತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ. ನಾನು ಇನ್ಸ್ಟಾಗ್ರಾಮಲ್ಲೇ ನೋಡಿಬಿಟ್ಟು ಇದನ್ನು ಇಷ್ಟಪಟ್ಟು ತೊಗೊಂಡಿದ್ದೆ ನಾನು. ಸೊ ನೋಡಿ, ನಾನು ಫೋಟೋ ಕೂಡ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ. ಪೀಕಾಕ್ ಡಿಸೈನ್ ಇದು. ವಾವ್ ಅಂತಲೇ ಹೇಳ್ಬೋದು. ಎಷ್ಟೊಂದು ಜನ ಇದನ್ನಂತೂ ತುಂಬ ಇಷ್ಟಪಟ್ಟಿದ್ರು. ಇಯರಿಂಗ್ಸು ಕೂಡ ತುಂಬ ಚೆನ್ನಾಗಿದೆ, ಪೀಕಾಕ್ ಇರೋದ್ರಿಂದ. ಜಾಸ್ತಿ ದಪ್ಪನೂ ಇಲ್ಲ, ಏನಿಲ್ಲ, ನಾರ್ಮಲಾಗಿ ಜುಮ್ಕಾ ಥರ ಸೂಪರಾಗಿದೆ. ಸ್ವಲ್ಪ ಜನ ಕನ್ಫ್ಯೂಸ್ ಆಗಿರ್ತಾರೆ, ಫೋಟೋದಲ್ಲಿ ಈ ಥರ ಇದೆ, ಡೈರೆಕ್ಟಾಗಿ ಯಾವ ಥರ ಇರುತ್ತೋ ಗೊತ್ತಿಲ್ವಲ್ಲ, ಹೆಂಗೆ ತೊಗೊಳೋದು ಅಂತ ಕನ್ಫ್ಯೂಸ್ ಆಗಿರ್ತಾರೆ. ಸೊ ಅದಕ್ಕೆ ನಾನು ಫೋಟೋ ಕೂಡ ಹಾಕಿದ್ದೀನಿ ಯಾವ ಥರ ಇದೆ ಅಂತ. ರಿಯಲ್ಲಾಗಿ ಆ ಥರನೇ ಇದೆ. ಮತ್ತು ಕ್ವಾಲಿಟಿ ಅಂತೂ ಕೇಳೋಂಗಿಲ್ಲ, ತುಂಬ ಚೆನ್ನಾಗಿರುತ್ತೆ. ಇದು ನೆಕ್ಸ್ಟ್ ಮೀಶೋಯಿಂದನೇ ತರಿಸಿರೋದು ನಾನು. ಜುಮ್ಕಾ ಇದು 200 ರೂಪೀಸ್ ಅಷ್ಟೇ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಸ್ವಲ್ಪ ದಪ್ಪ ಇದೆ, ಮದುವೆ ಫಂಕ್ಷನ್ಸ್ಗೆಲ್ಲ ಹಾಕ್ಕೋಬೋದು. ಇದು ಸುಮ್ಮನೆ ಎಲ್ಲ ಸಿಂಪಲಾಗಿ ಹೋಗೋಕ್ಕೆಲ್ಲ ಚೆನ್ನಾಗಿರಲ್ಲ ಇದು, ಎಲ್ಲಾದರೂ ಗ್ರ್ಯಾಂಡಾಗಿ ಫಂಕ್ಷನ್. ಸೊ ನೋಡಿದ್ರಿ ಅಲ್ವಾ, ನೆಕ್ಸ್ಟ್ ನಾನು ಚೌಕರ್ನ ತೊಗೊಂಡಿದ್ದೀನಿ. ಸೊ ನೋಡಿ, ಇದು ಪರ್ಲದು. ಜಾಸ್ತಿ ಏನು ಹಾಕ್ಕೊಳಲ್ಲ ಇದನ್ನು ನಾನು, ಬಟ್ ನನಗೆ ಸ್ಯಾರಿಗೆ ಮತ್ತು ಡ್ರೆಸ್ಗೆ ಏನಕ್ಕಾದ್ರೂ ಬೇಕಾಗುತ್ತೆ ಅಂತ ನಾನು ಈ ಕಲರ್ಸ್ನ ತಂದು ಇಟ್ಕೊಂಡಿದ್ದೀನಿ.
ಸೊ ಮತ್ತು ನಾನು ಬ್ರಾಸ್ಲೆಟ್ ಕೂಡ ತೊಗೊಂಡಿದ್ದೀನಿ 200 ರುಪೀಸ್ಗೆ 2 ಡೈಲಿ ವೇರ್ಗಾಗುತ್ತೆ ಅಂತ ನಾನು ತೊಗೊಂಡಿದ್ದೀನಿ. ಇದು ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಾನು ಡೈಲಿ ಯೂಸ್ ಮಾಡ್ತಿದ್ದೀನಿ, ಬಟ್ ಆದರೂ ಏನೂ ಆಗಿಲ್ಲ, ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ನಿಮಗೂ ಹೇಳ್ತಾ ಇದ್ದೀನಿ ತಗೊಳ್ಳಿ ಅಂತ.